ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಷ್ಟು ದಿನ ಕಾಯ್ತಾ ಇದ್ದ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಫಸ್ಟ್ ವಿಡಿಯೋ ಸಾಂಗ್ ತಬಾಯಿ 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 ತಬಾಯಿ. ಈ ಸಾಂಗು ಈಗ ಅಫಿಷಿಯಲ್ ಆಗಿ ರಿಲೀಸ್ ಆಗಿ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಧೂಳೆಬ್ಬಿಸ್ತಾ ಇದೆ. KGF ನಂತರ ಯಶ್ ಅವರ ಗ್ಯಾಂಗ್ಸ್ಟರ್ ಅವತಾರ ನೋಡಕ್ಕೆ ಕಣ್ಣೆರಡು ಸಾಕಾಗ್ತಿಲ್ಲ. ಆದ್ರೆ ಈ ಹಾಡು ಬರೀ ರೊಮ್ಯಾಂಟಿಕ್ ಸಾಂಗ್ ಅನ್ಕೊಂಡ್ರೆ ತಪ್ಪು. ಇದರ ಹಿಂದೆ ಗೀತು ಮೋಹನ್ ದಾಸ್ ಅವರು ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇಟ್ಟಿದ್ದಾರೆ. ವಿಶಾಲ್ ಮಿಶ್ರಾ ಅವರ ವಾಯ್ಸ್, ಯಶ್ ಮತ್ತು ಕಿಯಾರ ಕೆಮಿಸ್ಟ್ರಿ ಮತ್ತು ಹಾಡಿನ ಒಳಗಿರುವ ಹಿಡನ್ ಡೀಟೇಲ್ಸ್ ಏನು? ಈ ಹಾಡು ನಿಜವಾಗಿಯೂ ತಬಾಯಿ ಅಂದ್ರೆ ವಿನಾಶ ತರುತ್ತಾ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡೇ ಬಿಡೋಣ. ಪೋಸ್ಟ್ ಮಾರ್ಟಮ್ ಅಂದ್ರೆ ಆ ತರ ಪೋಸ್ಟ್ ಮಾರ್ಟಮ್ ಅಲ್ಲ, ಇದರ ಒಳ ಅರ್ಥ ಏನು ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಅದ್ರ ಜೊತೆಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಆಗ್ತಡ ಶುರು ಮಾಡೇ ಬಿಡೋಣ, ಏನಂತೀರಾ? ಮೊದಲನೇದಾಗಿ ಈ ಹಾಡಿನ ಸಾಹಿತ್ಯ ಬರೆದಿರೋದು ಮತ್ತಾರು ಅಲ್ಲ, ನಮ್ಮ ವಿಕಟ ಕವಿ ಯೋಗರಾಜ್ ಭಟ್ ಅವರು. ಹಿಂದಿಯಲ್ಲಿ ರಾಜಶೇಖರ್ ಬರೆದಿದ್ದಾರೆ. ಇಲ್ಲಿ ತಬಾಯಿ ಅಂದ್ರೆ ಉರ್ದುವಿನಲ್ಲಿ ವಿನಾಶ ಅಂತ ಅರ್ಥ. ವಿಶಾಲ್ ಮಿಶ್ರಾ ಹೇಳೋ ಪ್ರಕಾರ ಇದು ಕೇವಲ ಒಂದು ನಾರ್ಮಲ್ ಲವ್ ಸಾಂಗ್ ಅಲ್ಲ, ಇದರಲ್ಲಿ ಒಂದು ರೀತಿಯ ಭಗ್ನ ಪ್ರೇಮಿ, ಸಂಪೂರ್ಣ ಶರಣಾಗತಿ ಮತ್ತು ಪ್ರೀತಿಯ ತೀವ್ರತೆ ಇದೆ. ಸಾಹಿತ್ಯ ಕೇಳಿದ್ರೆ ಗೊತ್ತಾಗುತ್ತೆ, ಯಾವ ನಿಯಮಗಳಿಗೂ ಸಿಗದ ಇಡೀ ಪ್ರಪಂಚವೇ ವಿನಾಶದ ಅಂಚಿನಲ್ಲಿದ್ದರೂ ಕೊನೆಗೆ ಒಂದಾಗೋ ಪ್ರೇಮಿಗಳ ಕತೆ ಇದು. ಇದು ವಿಶಾಲ್ ಮಿಶ್ರಾ ಅವರ ಹಾಂಟಿಂಗ್ ವಾಯ್ಸ್ ಈ ಡಾರ್ಕ್ ರೊಮ್ಯಾಂಟಿಕ್ ಥೀಮ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಈಗ ನಾವು ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ದಟ್ ಈಸ್ ರಾಕಿಂಗ್ ಸ್ಟಾರ್ ಯಶ್ ಲುಕ್. ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅವರ ವಿಂಟೇಜ್ ಗ್ಯಾಂಗ್ಸ್ಟರ್ ಸೂಟ್ಸ್, ರಗಡ್ ಗಡ್ಡ ಮತ್ತು ಆ ಕಣ್ಣಿನ ಇಂಟೆನ್ಸಿಟಿ ಫ್ಯಾನ್ಸ್ಗೆ ಫುಲ್ ರೇಷನ್ ಊಟ ಆಗದಾಗಿದೆ. ಇನ್ನು ಕಿಯಾರಾ ಅಡ್ವಾಣಿ ಅವರ ಬೋಲ್ಡ್ ಮತ್ತು ಗ್ಲಾಮರಸ್ ಅವತಾರ ಹಾಡಿನ ತಾಪಮಾನವನ್ನು ಇನ್ನೂ ಸ್ವಲ್ಪ ಹೆಚ್ಚಿಸಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಕೆಮಿಸ್ಟ್ರಿ ಬಗ್ಗೆ ಮಿಕ್ಸ್ಡ್ ರಿಯಾಕ್ಷನ್ ಬರ್ತಿದ್ರು. ವಿಡಿಯೋ ಕ್ವಾಲಿಟಿ ಮತ್ತು ಸಿನಿಮಾಟೋಗ್ರಫಿ ಪ್ರತಿಯೊಬ್ಬರ ಬಾಯಿ ಮುಚ್ಚಿದೆ. ಪ್ರತಿಯೊಂದು ಫ್ರೇಮ್ ಕೂಡ ಹೈ ಬಜೆಟ್ ಇಂಟರ್ನ್ಯಾಷನಲ್ ಸಿನಿಮಾ ತರ ಕಾಣಿಸ್ತಿದೆ. ಇದಕ್ಕೆ ಕಾರಣ ಈ ಚಿತ್ರದ ಬಿಗ್ ಬಜೆಟ್. ನಾನು ಈ ತಬಾಯಿ ಸಿನಿಮಾದ ವಿಡಿಯೋ ಸಾಂಗ್ ನೋಡಿದಾಗ ನನಗನ್ಸಿದ್ದು ಏನಪ್ಪಾ ಅಂದ್ರೆ, ಈ ಹಾಡನ್ನ 18+ ಇರೋರು ನೋಡ್ಬೋದು ಅಂತ ನನಗನ್ನಿಸ್ತು. ಯಾಕಂದ್ರೆ ಸ್ವಲ್ಪ ಮಕ್ಕಳೆಲ್ಲ ನೋಡೋದಕ್ಕೆ ಮುಜುಗರ ಆಗುತ್ತೆ. ಬಟ್ 18+ ಇರೋರು ಈ ಹಾಡನ್ನ ಆರಾಮಾಗಿ ನೋಡ್ಬೋದು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಹಾಡಿನ ಕ್ರೆಡಿಟ್ಸ್ ಗಮನಿಸಿದ್ರೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಈ ಹಾಡಿನ ಬ್ರಾಸ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ಅನ್ನು ಫ್ರಾಗ್ ನಗರದಲ್ಲಿ ಡಬ್ ಮಾಡಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹೌದು, ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಷಿಯನ್ಸ್ ಈ ಹಾಡಿಗೆ ಕೆಲಸ ಮಾಡಿದ್ದಾರೆ. ನಿರ್ದೇಶಕಿ ಗೀತಾ ಮೋಹನ್ ದಾಸ್ ಅವರು ಕೇವಲ ಆಕ್ಷನ್ ಮಾತ್ರವಲ್ಲ, ಎಮೋಷನ್ ಮತ್ತು ರೊಮ್ಯಾನ್ಸ್ ಅನ್ನು ಎಷ್ಟು ಡಾರ್ಕ್ ಆಗಿ ತೋರಿಸಿರ್ಬಹುದು ಅಂತ ಈ ಹಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಣಿಸುವ ಲೈಟಿಂಗ್ಸ್, ರೆಡ್ ಅಂಡ್ ಬ್ಲಾಕ್ ಕಲರ್ ಪ್ಯಾಲೆಟ್ ಇವೆಲ್ಲವೂ ಕೇವಲ ಪ್ರೀತಿಯನ್ನಷ್ಟೇ ಅಲ್ಲ, ಸಿನಿಮಾದಲ್ಲಿ ಬರಲಿರುವ ದೊಡ್ಡ ಅಪಾಯ ಅಥವಾ ಕ್ರೈಮ್ ಲೋಕದ ತಬಾಯಿಯ ಮುನ್ಸೂಚನೆ ನೀಡುವಂತಿದೆ. ಈ ಸಾಂಗ್ ಹೆಂಗಿದೆಪ್ಪ ಅಂದ್ರೆ, ತಬಾಯಿ ತಬಾಯಿ ತಬಾಯಿ, ಶೃಂಗಾರದಂಗಾರ ಸಿಡಿದೇಳಲು ತಬಾಯಿ 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 ತಬಾಯಿ. ಈ ಸಾಂಗ್ ಹೀಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಲಿ,
ಈ ಸಿನಿಮಾ ಸುಮಾರು 500 ಕೋಟಿ ಬಜೆಟ್ ಅಲ್ಲಿ ಕೆವಿಎನ್ ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ ಅಲ್ಲಿ ಜಂಟಿಯಾಗಿ ನಿರ್ಮಿಸ್ತಿದ್ದಾರೆ. ಪ್ಯಾನ್ ಇಂಡಿಯಾ ಬಿಗ್ಗೆಸ್ಟ್ ಮೂವಿ. ಈ ಹಾಡಿನಲ್ಲಿ ಕಿಯಾರಾ ಮಾತ್ರ ಕಾಣಿಸಿಕೊಂಡ್ರು. ಸಿನಿಮಾದಲ್ಲಿ ನಯನತಾರ, ಹುಮಾ ಕುರೇಶ್ ಮತ್ತು ನಮ್ಮ ಕರಾವಳಿ ಬೆಡಗಿ ರುಕ್ಮಿಣಿ ವಸಂತ್ ಕೂಡ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಈ ಹಾಡು ರಿಲೀಸ್ ಆದ್ಮೇಲೆ ಬಿಡುಗಡೆಯ ಕೌಂಟ್ ಡೌನ್ ಶುರು ಆಗಿದೆ. ಆಗಸ್ಟ್ 26, 2026ರಂದು ಈ ಫೇರಿ ಟೇಲ್ ಫಾರ್ ಗ್ರೋನ್ ಆಪ್ಸ್ ಪ್ರಪಂಚಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಈ ಒಂದು ವಿಡಿಯೋ ಸಾಂಗ್ ಈ ರೇಂಜ್ ಗೆ ಹೈಪ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇನ್ನು ಟ್ರೈಲರ್ ಬಂದ್ರೆ ಬಾಕ್ಸ್ ಆಫೀಸ್ ಸುನಾಮಿ ಆಗೋದಂತ ಫಿಕ್ಸ್. ಏನಂತೀರಾ, ನಿಜ ಅಲ್ವೇ? ಕೊನೆಯದಾಗಿ ಹೇಳ್ಬೇಕಂದ್ರೆ ಥಬಾ ಈ ಸಾಂಗ್ ಯಶ್ ಫ್ಯಾನ್ಸ್ಗಂತೂ ಒಂದು ಪಕ್ಕ ಹಬ್ಬ ಅಂತ ಹೇಳ್ಬೋದು. ವಿಶಾಲ್ ಮಿಶ್ರಾ ಅವರ ಮ್ಯೂಸಿಕ್ ಸಿಕ್ಕಾಪಟ್ಟೆ ಮ್ಯಾಜಿಕ್ ಮಾಡಿದೆ. ಗ್ಯಾಂಗ್ಸ್ಟರ್ ಪ್ರಪಂಚದ ಈ ರೊಮ್ಯಾಂಟಿಕ್ ಜರ್ನಿ ನಿಮ್ಗೆ ಏನ್ ಅನ್ನಿಸ್ತು? ಯಶ್ ಮತ್ತು ಕಿಯಾರಾ ಅಡ್ವಾಣಿಯ ಅವರ ಜೋಡಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿಬಿಡಿ, ಅದ್ರ ಜೊತೆಗೆ ಹೈಪ್ ಮಾಡಿ ಅಂತ ಕೇಳ್ಕೊತಾ, ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ರಾಕಿ ಬಾಯ್ ಫ್ಯಾನ್ಸ್ ಗ್ರೂಪ್ ಗಳಿಗೆ ಶೇರ್ ಮಾಡಿ. ಇದೇ ತರಹದ ಲೇಟೆಸ್ಟ್ ಸಿನಿಮಾ ಅಪ್ಡೇಟ್ಸ್ ಮತ್ತು ರಿವ್ಯೂಗಳಿಗಾಗಿ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಒಳಗೆ ಬಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಹೇಳ್ತಿದ್ದಾನೆ ಈ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.